ಗುಡ್ ಮಾರ್ನಿಂಗ್. ಬಳ್ಳಾರಿ ಜಿಲ್ಲೆಯಲ್ಲಿ ನಾವು ನೋಡಿದಂತೆ ಹಳೆಯ 4 ವರ್ಷದಿಂದ ಸ್ಟ್ಯಾಟಿಸ್ಟಿಕ್ಸ್ನ ನಾನು ನೋಡ್ತಾ ಇದ್ದೇನೆ. ಹೆಲ್ಮೆಟ್ ಕುರಿತು ಜನರಲ್ಲಿ ಹೆಚ್ಚಿನ ಒಂದು ಅವೇರ್ನೆಸ್ ಅನ್ನುವಂಥದ್ದು ಇಲ್ಲ. ಹೆಲ್ಮೆಟ್ ಇಲ್ದೇನೆ ರೈಡ್ ಮಾಡ್ತಾರೆ, ಪಿಲಿಯನ್ ರೈಡರ್ಸ್ ಕೂಡ ಹೆಲ್ಮೆಟ್ ಇಲ್ದೇನೆ ಇರ್ತಾರೆ. ಆ ಕಾರಣದಿಂದ ಸುಮಾರು ಅಪಘಾತಗಳಲ್ಲಿ ಸಾವುಗಳು ಸಂಭವಿಸ್ತಾ ಇರುವಂಥದ್ದಿದೆ. ಬಳ್ಳಾರಿ ಜಿಲ್ಲೆಯ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನಾವು ನೋಡಿದ್ರೆ ಟೂ ವೀಲರ್ ಆಕ್ಸಿಡೆಂಟ್ಗಳದ್ದು ನಂಬರ್ಸ್ ಅನ್ನ ನೋಡಿದ್ರೆ ಕಳೆದ 3 ವರ್ಷದಲ್ಲಿ ಅಂದ್ರೆ 2023ರಿಂದ ಸುಮಾರು 452 ಫೇಟಲ್ ಆಕ್ಸಿಡೆಂಟ್ಸ್ ಆಗಿರುವಂತದ್ದಿದೆ. 462 ಜನ ಡೆತ್ ಆಗಿರುವಂತದ್ದು ಓನ್ಲಿ ಟೂ ವೀಲರ್ ರೈಡರ್ ಅಂಡ್ ಪಿಲಿಯನ್ ರೈಡರ್ಸ್ ಕಳೆದ 3 ವರ್ಷದಲ್ಲಿ. 2023ರಿಂದ ಹಿಡಿದು 2026 ಏಪ್ರಿಲ್ ವರ್ಗುದು ಸ್ಟ್ಯಾಟಿಸ್ಟಿಕ್ಸ್. ಓವರ್ ಆಲ್ ಫೇಟಲ್ ಮತ್ತೆ ನಾನ್ ಫೇಟಲ್ ನಂಬರ್ಸ್ ಅನ್ನ ನಾವು ಒಟ್ಟಿಗೆ ನೋಡಿದ್ರೆ ಸುಮಾರು 1009 ಅಪಘಾತಗಳಾಗಿದೆ ಟೂ ವೀಲರ್ಸ್. ಅದರಲ್ಲಿ 1072 ಜನ ಇಂಜೂರ್ ಆಗಿರುವಂತವ್ರು ಇದ್ದಾರೆ, ಫೇಟಾಲಿಟಿ ಬಿಟ್ಟು. ಸೊ ಹಾಗಾಗಿ ನಂಬರ್ಸ್ ನೋಡಿದ್ರೆ ತುಂಬಾ ಜನ ವಿದೌಟ್ ಎನಿ ಮೇಜರ್ ರೀಸನ್ ಸಣ್ಣ ಅಪಘಾತ, ಯಾಕಂದ್ರೆ ಟೂ ವೀಲರ್ ಮೇಲೆ ಇದ್ದವ್ರದ್ದು ತುಂಬಾ ಸೇಫ್ಟಿ ಮೆಜರ್ಸ್ ಯಾವುದು ಇರೋದಿಲ್ಲ. ಒಂದು ಸಣ್ಣ ಅಪಘಾತ ಆಯ್ತು ಅಂತಂದ್ರೆ ತಲೆಗೆ ಸಣ್ಣ ಪೆಟ್ಟು ಬಿದ್ರೂ ಕೂಡ ಇಮಿಡಿಯೇಟ್ ಆಗಿ ಫೇಟಲ್ ಆಗಿ ಟರ್ನ್ ಆಗುವಂತದ್ದಿರುತ್ತೆ. ಮೇಜರ್ ಆಕ್ಸಿಡೆಂಟ್ ಆಗ್ಲೇಬೇಕು ಅಂತಿಲ್ಲ. ಕೆಲವೊಂದ್ಸತಿ ಸೆಲ್ಫ್ ಆಕ್ಸಿಡೆಂಟ್, ಬರೀ ಸ್ಕಿಡ್ ಆಗಿ ಬಿದ್ದು ತಲೆ ರೋಡಿಗೆ ಹೊಡೆದು ಡೆತ್ ಆಗಿರುವಂತದ್ದು ತುಂಬಾ ಇನ್ಸ್ಟೆನ್ಸಸ್ ಅಲ್ಲಿ ಆಗುವಂತದ್ದಿರುತ್ತೆ. ಸೊ ಹಾಗಾಗಿ ಜನರಿಗೆ ಒಂದು ಅವೇರ್ನೆಸ್ ಮೂಡಿಸುವ ನಿಟ್ಟಿನಲ್ಲಿ ನಾವು ಬಳ್ಳಾರಿ ಜಿಲ್ಲಾ ಪೊಲೀಸ್ ವತಿಯಿಂದ, ಎಸ್ಪೆಷಲಿ ಬಳ್ಳಾರಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇಂದ ಮತ್ತೆ ಎಲ್ಲಾ ಸ್ಟೇಷನ್ಸ್ ಇಂದ ಕೂಡ ಒಂದು ಜಾಗೃತಿ ಅಭಿಯಾನ ನಾವು ಹಮ್ಮಿಕೊಳ್ತಾ ಇದ್ದೇವೆ. ಈಗ ನಾಳೆಯಿಂದನೇ ಅದನ್ನ ಕಮೆನ್ಸ್ ಮಾಡುವಂಥದ್ದು. ಅದರಲ್ಲಿ 1 ತಿಂಗಳ ಮಟ್ಟಿಗೆ ಅಪ್ ಟು ಜೂನ್ 1 ವರ್ಗು ನಾವು ಸುಮಾರು ಆಕ್ಟಿವಿಟೀಸ್ ನ ಹಮ್ಮಿಕೊಳ್ತಾ ಇದ್ದೇವೆ. ಅದರಲ್ಲಿ ಮುಖ್ಯವಾಗಿ ಬೈಕ್ ರ್ಯಾಲಿ ಮಾಡುವಂಥದ್ದು, ವಿತ್ ಹೆಲ್ಮೆಟ್ ರೈಡಿಂಗ್ ಬಗ್ಗೆ ಅವೇರ್ನೆಸ್ ಕೊಡೋದ್ರ ಬಗ್ಗೆ, ಅದೇ ತರ ಬೈಕ್ ಆಕ್ಸಿಡೆಂಟ್ಸ್ ಇಂದ ಯಾವ ತರ ಸಾವು ನೋವುಗಳಾಗುತ್ತೆ, ಯಾವ ರೀತಿ ಅವರ ಫ್ಯಾಮಿಲೀಸ್ಗೆ ಅಫೆಕ್ಟ್ ಆಗುತ್ತೆ ಅನ್ನೋದ್ರದ್ದು ಅವೇರ್ನೆಸ್ ಮೂಡಿಸುವಂತ ಕೆಲವು ಕರಪತ್ರಗಳನ್ನ ಹಂಚಿಕೆ ಮಾಡುವಂಥದ್ದು. ಅದೇ ರೀತಿ ಜಾಗೃತ್ ವೆಹಿಕಲ್ ಇದೆ ನಮ್ದು, ವಿಡಿಯೋ ಕ್ಲಿಪ್ಗಳನ್ನ, ಅದರಲ್ಲಿ ಇಲ್ಲಿ ಹಳೆ CCTV ಫುಟೇಜ್ಗಳಿದಾವೆ. ಆಕ್ಸಿಡೆಂಟ್ಸ್ ಆದಾಗ ಯಾವ ರೀತಿ ಸಾವು ಸಂಭವಿಸುತ್ತೆ ಅನ್ನೋದನ್ನ ಕೆಲವು ಮೇಜರ್ ಜಂಕ್ಷನ್ಸ್ ಅಲ್ಲಿ ಅದನ್ನ ಡಿಸ್ಪ್ಲೇ ಮಾಡುವಂಥದ್ದು. ಅದೇ ರೀತಿ ಕೆಲವು ಅವೇರ್ನೆಸ್ ಕ್ಯಾಂಪ್ಗಳನ್ನ ನಾವು ಶಾಲಾ ಕಾಲೇಜ್ ಮಟ್ಟದಲ್ಲಿ ಹಮ್ಮಿಕೊಳ್ಳುವಂಥದ್ದು. ಅವರಿಗೆ ಕೆಲವು ಕಾಂಪಿಟೇಷನ್ಸ್ ಹೆಲ್ಮೆಟ್ ಹಾಕೊಳ್ಳೋದ್ರ ಬಗ್ಗೆ, ಹಾಗೆ ಬೇರೆ ರೋಡ್ ವೈಲೇಷನ್ಸ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಕೆಲವು ಕಾಂಪಿಟೇಷನ್ಸ್ ಅನ್ನ ಇಲ್ಲಿ ಹಮ್ಮಿಕೊಳ್ಳೋದನ್ನ ನಾವು ಆಯೋಜನೆ ಮಾಡ್ತಾ ಇದ್ದೇವೆ. ಹಾಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ, ಇಲಾಖಾ ಮುಖ್ಯಸ್ಥರಿಗೆ ನಾವು ಬರಿತಾ ಇದ್ದೇವೆ. ಅವರ ಇಲಾಖಾ ಸಿಬ್ಬಂದಿಗಳಿಗೆ ಕಂಪಲ್ಸರಿ ಈ ಒಂದು ಹೆಲ್ಮೆಟ್ ಹಾಕೊಳ್ಳೋದ್ರ ಬಗ್ಗೆ ಅವರು ಆದೇಶಗಳನ್ನ ನೀಡಬೇಕು. ಮತ್ತೆ ಜೂನ್ ಇಂದ ಹೆಚ್ಚು ಕಮ್ಮಿ ಎಲ್ಲರೂ ಪಾಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ಕರೆಸ್ಪಾಂಡೆನ್ಸಸ್ ಮಾಡ್ತಾ ಇದ್ದೇವೆ. ಮೊನ್ನೆನೆ ಎಲ್ಲ ಕಾಲೇಜಸ್ ಕೆಲವು ಜಿಲ್ಲಾ ಪಂಚಾಯತ್ ಅಲ್ಲಿ ಮೀಟಿಂಗ್ ಆದಾಗ ರೋಡ್ ಸೇಫ್ಟಿ ಬಗ್ಗೆ ನಾವು ಅವ್ರ ಬಗ್ಗೆ ಆಲ್ರೆಡಿ ತಿಳಿಸಿದ್ದೇವೆ. ಯಾವ ತರ ರೋಡ್ ಸೇಫ್ಟಿ ಕಮಿಟಿಗಳನ್ನ ಶಾಲಾ ಕಾಲೇಜ್ಗಳಲ್ಲಿ ಇಟ್ಕೊಳ್ಬೇಕು ಅನ್ನುವಂಥದ್ದು, ಯಾವ ರೀತಿ ಕಮಿಟಿ ಫಾರ್ಮೇಶನ್ ಮಾಡಬೇಕು, ಶಾಲಾ ಮುಖ್ಯಸ್ಥರು ಅಲಾಂಗ್ ವಿತ್ ಲೋಕಲ್ ಪೊಲೀಸ್ ಶಾಲೆ ಆವರಣದಲ್ಲೇ ವೆಹಿಕಲ್ಗಳದ್ದು ಎಲ್ಲ ಸೇಫ್ಟಿ ಚೆಕ್ಸ್ ಆಗಿದೆಯಾ ವೆಹಿಕಲ್ಗಳಿಗೆ ಅನ್ನೋದನ್ನ ಪರಿಶೀಲನೆ ಮಾಡೋದ್ರ ಬಗ್ಗೆ, ಕಮಿಟಿಗಳನ್ನ ಮಾಡ್ಕೊಳ್ಳೋದ್ರ ಬಗ್ಗೆ ಈಗಾಗಲೇ ತಿಳುವಳಿಕೆ ನೀಡಿದ್ದೇವೆ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ತಿಳುವಳಿಕೆ ನೀಡುವಂಥದ್ದು ಮಾಡ್ತೇವೆ. ಅದೇ ರೀತಿ ನಮ್ಮ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ಈಗಾಗಲೇ ನೋಡ್ದಂಗೆ ಅಲ್ಲಿ ಒಂದು ಆಡಿಯೋ ವಿಡಿಯೋ ವಿಜುವಲ್ ವಾಲ್ ಅಂತ ಇದೆ. ಕೆಲವೊಂದು ಪರಿಕರಗಳನ್ನ ಅಲ್ಲಿ ಇಟ್ಟಿರುವಂತದ್ದಿದೆ. ವೈಲೇಷನ್ಸ್ ಆದಾಗ ಯಾವ ತರ ಅವ್ರಿಗೆ ನಾವು ಬಂದು ಯಾರು ವೈಲೇಟರ್ಸ್ ಇರ್ತಾರೆ ಅವ್ರನ್ನ ಕರ್ಕೊಂಡು ಹೋಗಿ ಅವ್ರಿಗೆ ಸೆಷನ್ಸ್ ಮಾಡ್ಲಿಕ್ಕೆ ಅವಕಾಶ ಇದೆ. ಸೊ ಈ ನಿಟ್ಟಿನಲ್ಲಿ ನಾವು ಈ 1 ತಿಂಗಳಲ್ಲಿ ಅಟ್ಲೀಸ್ಟ್ ಒಂದಷ್ಟು ಜನರನ್ನ ತಗೊಂಡು ಹೋಗಿ ಅಲ್ಲಿ ಅವೇರ್ನೆಸ್ ಕೊಡುವಂಥದ್ದು, ಯಾವ ರೀತಿ ಅವರು ರೋಡ್ ನಾರ್ಮ್ಸ್ ಅನ್ನ ಅಂದ್ರೆ ರೂಲ್ಸ್ ಅನ್ನ ಫಾಲೋ ಮಾಡ್ಬೇಕನ್ನುವಂಥದ್ದು ಎಲ್ಲ ಅಲ್ಲಿ ಡಿಸ್ಪ್ಲೇ ಇದ್ದು, ಈ ನಿಟ್ಟಿನಲ್ಲಿ ಕೆಲವೊಂದು ವಿಷಯಗಳನ್ನ ಮಾಡೋದ್ರ ಬಗ್ಗೆ ನಾವು ಆಲೋಚನೆ ಮಾಡಿ ಮುಂದಿನ ವಾರದಿಂದ ಕಮೆನ್ಸ್ ಮಾಡ್ತೇವೆ. ಇದು ಒಂದೇ ಅಲ್ಲ, ಹೆಲ್ಮೆಟ್ ಒಂದೇ ಅಲ್ಲ, ಈ ಡಿಸ್ಟ್ರಿಕ್ಟ್ ಅಲ್ಲಿ ನಾವು ನೋಡ್ದಂಗೆ ಮೇಜರ್ಲಿ ಮೊಬೈಲ್ ಬಳಕೆ ಜಾಸ್ತಿ ಇರುವಂತದ್ದು, ರೈಡ್ ಮಾಡುವಾಗ ಎಸ್ಪೆಷಲಿ ಟೂ ವೀಲರ್ ಅಲ್ಲಿ ಮೊಬೈಲ್ ಬಳಕೆ ಇರುವಂತದ್ದು, ಅಗೇನ್ಸ್ಟ್ ಟ್ರಾಫಿಕ್ ವೇ ಬರುವಂತದ್ದು, ಹಾಗೆ ಮೈನರ್ಗಳು ರೈಡ್ ಮಾಡುತ್ತಾ ಇರುವಂತದ್ದು ನಾವು ತುಂಬಾ ನೋಡಿದ್ದೇವೆ. ಮೊನ್ನೆ ಒಂದಷ್ಟು ಕೇಸಸ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿರುವಂತದ್ದಿದೆ. ಬಟ್ ಇನ್ನು ಮುಂದೆ ಮೈನರ್, ಎಸ್ಪೆಷಲಿ ಮೈನರ್ ರೈಡಿಂಗಿಗೆ 25,000 ದಂಡ ಇದೆ. ಅದರಲ್ಲಿ RC ಓನರು ಅಥವಾ ತಂದೆ, ಮೈನರ್ದು ತಂದೆ, ಅವರ ಮೇಲೆ ಕೇಸ್ ಆಗುತ್ತೆ. ಕೋರ್ಟ್ ಅಲ್ಲಿ ಹೋಗಿ 25,000 ದಂಡ ಅವರು ತೆರಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ಮೈನರ್ಗಳದನ್ನ ಅಷ್ಟೇ ಪ್ರೊಆಕ್ಟಿವ್ ಆಗಿ ಒಂದು ಡ್ರೈವ್ ಮಾಡಿಬಿಟ್ಟು ಕೇಸಸ್ ಮಾಡುವಂಥದ್ದು ಬರೋ 1 ತಿಂಗಳಲ್ಲಿ ಮಾಡ್ತೇವೆ. ಬಟ್ ಹೆಲ್ಮೆಟ್ ರಿಲೇಟೆಡ್ 1 ಮಂತ್ ಅವೇರ್ನೆಸ್ ಮಾತ್ರ ನಾವು ಇದು ಮಾಡ್ತಾ ಇದ್ದೇವೆ. ಹಾಗೆ ಅದೇ ನಿಟ್ಟಿನಲ್ಲಿ ಒಂದು ಹೆಲ್ಮೆಟ್ಗಳನ್ನ ಫ್ರೀ ಆಗಿ ಮೇಜರ್ ಜಂಕ್ಷನ್ಸ್ ಅಲ್ಲಿ ವಿತರಣೆ ಮಾಡುವಂಥದ್ದನ್ನ ಕೂಡ ಹಮ್ಮಿಕೊಂಡಿದ್ದೇವೆ.
ಸೊ ತಮ್ಮಗಳ ಮುಖಾಂತರ ನಾನು ಜನರಿಗೆ ಈ ಒಂದು ವಿಷಯನ ತಲುಪಿಸ್ಲಿಕ್ಕೆ ಇವತ್ತು ಪ್ರಯತ್ನ ಪಡ್ತಾ ಇದ್ದೇನೆ. ಹಾಗೆ ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಇಂದ ಕೂಡ ಕೆಲವೊಂದು ಅವೇರ್ನೆಸ್ ರಿಲೇಟೆಡ್ ನಾವು ಪೋಸ್ಟರ್ಸ್ ಅನ್ನ ನಾವು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತೇವೆ. ಸೊ ಇದನ್ನ ಹೆಚ್ಚಾಗಿ ತಾವು ಕ್ಯಾರಿ ಮಾಡಿ. ಜೂನ್ 1 ಇಂದ ನಾವು ಎನ್ಫೋರ್ಸ್ಮೆಂಟ್ ಸ್ಟ್ರಾಂಗ್ ಆಗಿ ಶುರು ಮಾಡ್ತೇವೆ. ಜನ ದಯವಿಟ್ಟು ಈ ಒಂದು ತಿಂಗಳಲ್ಲಿ ISI ಮಾರ್ಕ್ ಇರುವಂತಹ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ತಗೊಂಡು ಬಳಸಲಿಕ್ಕೆ ಶುರು ಮಾಡಬೇಕು ಅಂತ ನಮ್ಮ ಕಡೆಯಿಂದ ಒಂದು ವಿನಂತಿ.